ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಮುಂಬೈನ ಈ ಒಂದು 2ನೇ ದಿನ ಸುಗಮವಾಗಿ ಸಾಗ್ತಾ ಇರುವಂಥದ್ದು. ಫಸ್ಟ್ ಡೇ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ವಿ. 2ನೇ ದಿನ ಕೂಡ ಅದ್ಭುತವಾಗಿ ಕಳಿತೀವಿ ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿಯಾಗಿ ಕಳೆದಿದ್ದೀನಿ. ಯಾಕಂದರೆ ಪ್ರಾಕ್ಟೀಸ್ ಮಾಡೋದು ತುಂಬಾ ಅಗತ್ಯವಾಗಿರುವಂಥದ್ದು. ಯಾಕಂದರೆ ದೊಡ್ಡ ಸ್ಟೇಜು. ಯಾಕಂದರೆ ನನ್ನ ಲೈಫಲ್ಲಿ ಆ ಥರ ಎಷ್ಟೋ ಸ್ಟೇಜಸ್ನ ನೋಡಿದ್ದೀನಿ. ಬಟ್ ಈ ಥರ ಒಂದು ಸ್ಟೇಜ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಸೊ ಅದೇ ರೀತಿಯಾಗಿ ಮಾಡಿದ್ವಿ ಕೂಡ. ಅದಕ್ಕಿಂತ ಮುಂಚಿತವಾಗಿ ನಾನು ಮಾರ್ನಿಂಗ್ ಒಂದು 5 o'clock ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅದಾದ ನಂತರದಲ್ಲಿ ನಂದೇನು ವರ್ಕೌಟ್ಸ್ ಇರುತ್ತೆ, ಫೇಸ್ ವರ್ಕೌಟ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಮಲಾಸನಲ್ಲಿ ಕೂತ್ಕೊಂಡು ಹಾಟ್ ವಾಟರ್ ಕುಡಿಯುವಂಥದ್ದಾಗಿರ್ಬೋದು, ಇದೆಲ್ಲ ಮುಗಿಸ್ಕೊಂಡು ಎಲ್ಲರನ್ನೂ ಎಬ್ಬಿಸ್ಬಿಟ್ಟು ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಇವತ್ತು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾವ್ಯಾವ ಬಟ್ಟೆ ಹಾಕ್ಕೋಬೇಕು ಅಂತಂದು. ಹಾಕ್ಕೊಂಡ್ಬಿಟ್ಟು ಬಸ್ಸು ಸೀಟ್ ಹಿಡ್ಕೊಂಡು ಕುತ್ಕೊಂಡ್ವಿ. ಈ ಒಂದು ಬಸ್ಸಲ್ಲಿ ಆಲ್ಮೋಸ್ಟ್ ಒಂದು 5-6 ಟೀಮ್ ಕೂಡ ಬಂದಿದ್ದರು. ನಮ್ಮ ಹಿಂದೆ ಇರುವಂಥವ್ರು ಲೇಡೀಸು, ಅವರು ಕೇರಳ. ಅವ್ರ ಹಿಂದೆ ಇರುವಂಥವ್ರು ನಮ್ಮ ಟೀಮ್ ಅವರು ಸಹ ಆಯ್ ಮಾಡ್ತಾ ಇದ್ದಾರೆ. ನಾವು ಕೂಡ ಆಯ್ ಮಾಡ್ಕೊತ ಹೋದ್ವಿ. ತುಂಬ ಬೆಂಗಳೂರು ಥರನೇ ಇದು. ಮುಂಬೈ ಕೂಡ ತುಂಬ ಟ್ರಾಫಿಕ್ ಇತ್ತು. ಬಟ್ ಮಾರ್ನಿಂಗ್ ನಾವು 8:30 ಹಂಗೆ ಬಿಟ್ಟಿದ್ದು. ಬಟ್ ಆದರೂ ಸಹ ನಾವು ರೀಚ್ ಆಗಿದ್ದೆ ಒಂದು 10 o'clock ಹಂಗೆ. ಬಟ್ ನಾನು ಇದನ್ನು ಇನ್ನೇನು ತೋರಿಸ್ತಾ ಇದ್ದೀನಿ ಅಂತಂದರೆ ಎಷ್ಟು ನೋಡಿ ಫೈರ್ ಇಂಜಿನಿನ ವೆಹಿಕಲ್ಸ್ ಎಲ್ಲ ಬಂದಿದ್ದಾವೆ. ಬಟ್ ಏನು ಆಯಿತು ಯಾಕೆ ಅಂತಂದು. ಬಟ್ ನಾನು ಈ ಒಂದು ಯೂಟ್ಯೂಬು ತುಂಬ ಇದರಿಂದ ವರ್ಕ್ ಮಾಡಬೇಕು ಅನ್ನೋ ರೀಸನ್ನಿಗೋಸ್ಕರ ಯಾವುದೇ ರೀತಿಯಾಗಿ ಬ್ಲಡ್ ಆಗಿರ್ಬೋದು, ಬೆಂಕಿ ಆಗಿರ್ಬೋದು, ಈ ಥರ ಎಲ್ಲ ತೋರಿಸ್ಲಿಕ್ಕೆ ಆಗಲ್ಲ. ತೋರಿಸಿದ್ರೆ ಸ್ಟ್ರೈಕ್ ಬರುವಂಥದ್ದು, ಕಾಪಿರೈಟ್ ಆಗಿರ್ಬೋದು, ಈ ಥರ ಎಲ್ಲ ಬರುತ್ತೆ. ಕಾಪಿರೈಟ್ ಅನ್ನೋದಕ್ಕಿಂತ ಸ್ಟ್ರೈಕ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ತೋರಿಸಿಲ್ಲ. ಕ್ರೋಮ್ ಒಂದು ಕಂಪ್ನಿ ಇರುತ್ತಲ್ಲ, ಅಲ್ಲಿ ತುಂಬ ಬೆಂಕಿ ಹತ್ಕೊಂಡು ಫುಲ್ಲು ಒಂದು ದೊಡ್ಡ ಬಿಲ್ಡಿಂಗೇ ಇದಾಗೋಗ್ಬಿಟ್ಟಿದೆ. ಅದು ಆಲ್ಮೋಸ್ಟ್ ನ್ಯೂಸಲ್ಲೆಲ್ಲ ತುಂಬ ಓಡ್ತಾ ಇತ್ತು ಆ ಒಂದು ದಿನಗಳಲ್ಲಿ. ನಾವು ಆ ದಿನದಲ್ಲಿ ನಾನು ವೀಡಿಯೋ ಮಾಡಿದಾಗ ತುಂಬಾ ಭಯ ಆಗಿಬಿಡ್ತು. ಬಟ್ ಯಾರಿಗೂ ಏನು ಅನಾಹುತ ಆಗಿಲ್ಲ ಅಂತ ಕೇಳ್ಪಟ್ವಿ ನಾವು. ಬಟ್ ದೇವ್ರ ದಯದಿಂದ ಯಾರಿಗೂ ಏನೇ ಆಗದೇ ಇದ್ದರೂ ಅದೇ ಒಳ್ಳೇದಲ್ವಾ. ಸೊ ಇದಾದಮೇಲೆ ನಾವು ಹೋಟೆಲ್ಗೂ ರೀಚ್ ಆದ್ವಿ. ನನ್ನ ಅಣ್ಣ ಇವರು ಲೀಡರ್ ಅಲ್ವಾ, ಅವ್ರಿಗೆ ಹೇಳ್ತಾ ಇದ್ದವ್ರು ಯಾವಾಗಲೂ ಕ್ಯಾಮ್ರಾ ಮುಂದೆ ಬರ್ತಾ ಇರಲಿಲ್ಲ. ತುಂಬ ಬೇಜಾರಲ್ಲಿ ನನಗೆ ಬೇಜಾರು ಅನ್ನಿಸ್ತಾ ಇತ್ತು. ಏನಣ್ಣ ಯೂಟ್ಯೂಬಲ್ಲಿ ಫ್ರೀಯಾಗಿ ಕಾಣಿಸ್ತೀನಿ ಅಂತ ಹೇಳಿದ್ರು ಸಹ ನೀವು ಬರಲ್ವಲ್ಲ ಸ್ಕ್ರೀನ್ ಮೇಲೆ, ಯಾಕೆ ಹೆಂಗೆ ಮಾಡ್ತೀರಾ ಅಂತೆಲ್ಲ ಹೇಳಿದಾಗ ಅವರು ಸ್ವಲ್ಪ ಓಕೆ ಅಂದ್ಕೊಂಡು ಫುಲ್ಲು ಆ್ಯಕ್ಟಿವ್. ಅವತ್ತು ಸೆಕೆಂಡಲ್ಲಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ರು. ಅದಾದಮೇಲೆ ನಾವು ಕೂಡ ಟಿಫನ್ ಮಾಡಿಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಸೀಟ್ ಇಟ್ಕೊಂಡ್ವಿ. ಯಾಕಂದರೆ ಕುತ್ಕೊಳ್ಳೋಕ್ಕಿಂತ ಮೇಯ್ನಾಗಿ ನಮಗೆ ಡೊಳ್ಳು ಇಡೋಕ್ಕೆ. ಸೊ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರೇ ತುಂಬ ಚೆನ್ನಾಗಿ ರಿಹರ್ಸಲ್ ಮಾಡಿ ಒಬ್ಬೊಬ್ಬರು ಸ್ಟೇಜ್ ಮೇಲೆ ಬರ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ಇವರು ಕೂಡ ಆಂಧ್ರ ಪ್ರದೇಶದವರು. ತುಂಬಾ ಚೆನ್ನಾಗಿ ಮಾಡಿದರು. ಇವ್ರದ್ದು ನೇಮ್ ಏನಂತ ಅಂದರೆ ತಪ್ಪಟುಗುಲ್ಲು ಅಂತಂದು ಇವ್ರದ್ದು ಒಂದು ಈ ಒಂದು ಈ ಥರ ಒಬ್ಬೊಬ್ರಿಗೆ ನಮ್ದು ಹೆಂಗೆ ಡೊಳ್ಳು ಕುಣಿತ ಅಂತಿರುತ್ತೋ ಇವ್ರದ್ದು ತಪ್ಪಟುಗುಲ್ಲು ಅಂತ ತುಂಬ ಚೆನ್ನಾಗೇ ಮಾಡಿದ್ದಾರೆ. ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಆಂಧ್ರ ಪ್ರದೇಶದವ್ರು ಎಷ್ಟು ಚೆನ್ನಾಗಿ ಬಾರಿಸಿದ್ರು ಅಂತಂದು ಅವರ ಒಂದು ಕೈ ಚಳಕದ ಮೂಲಕ. ಅದೇ ರೀತಿಯಾಗಿ ಬೇರೆ ಬೇರೆ ಸ್ಟೇಟವರು ಕೂಡ ತುಂಬಾ ಚೆನ್ನಾಗಿ ಅವರ ಒಂದು ರಾಜ್ಯದ ಕಲೆಯನ್ನು ಹೊರಹಾಕಿದ್ರು. ಅವರು ಯಾವ ರೀತಿಯಾಗಿ ಮಾಡಿದರು ಅಂತಂದು ಪ್ರತಿಯೊಬ್ಬರು ವಿಡಿಯೋ ನೋಡ್ಕೊಂಬನ್ನಿ.
ನೋಡಿದ್ರಲ್ಲ, ವೇವ್ಸ್ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಾವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದು. ಇದು 2ನೇ ದಿನವೂ ಕೂಡ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ವಿ. ಯಾವೆಲ್ಲ ರಾಜ್ಯದವರು ಉಳಿದಿದ್ರೋ ಅದರಲ್ಲಿ ಇನ್ಕ್ಲೂಡ್ ನಾವು ನಿನ್ನೆನೂ ಕೂಡ ಮಾಡಿದ್ವಿ, ಇವತ್ತು ಕೂಡ ಮಾಡಿದ್ವಿ. ಬಟ್ ವೀಡಿಯೋಸ್ಗೆ ಯಾರ ಕೈಯಲ್ಲೂ ಕೊಡಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ಎಲ್ಲರೂ ಅವರವರು ಪ್ರಾಕ್ಟೀಸಲ್ಲಿ ಬಿಸಿ ಆಗಿರ್ತಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಸ್ಸಲ್ಲಿ ಕೂತ್ಕೊಂಡು ತುಂಬ ಚೆನ್ನಾಗಿ ಜರ್ನಿ ಕೂಡ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾವು ಸೀದಾ ಮುಂಬೈಲಿರುವಂಥ BKC ಹೋಟೆಲ್ಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಕೂಡ ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ 4 ಜನನೂ ಎಲ್ಲರದ್ದು ಪ್ರತಿಭೆ ಡಿಫ್ರೆಂಟಾಗಿದೆ. ಬಟ್ ಆದರೆ ಈ ಒಂದು ವೆಸ್ಟರ್ನ್ ಡ್ಯಾನ್ಸು ಅಂತ ಬಂದಾಗ ಒಬ್ರಿಗೊಬ್ಬರು ಅದೇನದು ಗೊತ್ತೇ ಆಗಲ್ಲ, ಆ ಥರ ಮಾಡ್ತಾಯಿದ್ವಿ. ಒಬ್ಬರು ನಾನು ಫಸ್ಟ್ ಮಿಸ್ಟೇಕ್ ಮಾಡಿದ್ದು ನಾನು, ಅದಾದಮೇಲೆ ನಾನು ಓಕೆ, ಆಮೇಲೆ ನನಗೆ ಸರಿ ಹೋಯಿತು, ನಾನು ಕಲ್ತ್ಕೊಂಡೆ. ಅದಾದಮೇಲೆ ಇನ್ನೊಬ್ರು ಈ ಥರ ಮಿಸ್ಟೇಕ್ಸ್ ಆಗ್ತಾನೆ ಇತ್ತು. ಆಲ್ಮೋಸ್ಟ್ ಒಂದು ರೀಲ್ ಮಾಡಲಿಕ್ಕೆ ನಾವು ಎಷ್ಟು ಟೈಮ್ ತೊಗೊಂಡಿರ್ಬೋದು, ಒಂದು 5ರಿಂದ 10 ನಿಮಿಷ ಅಂತಂದರೆ ಏನೋ ಅದು ಜಾಸ್ತಿ ಆಯಿತು. ಬಟ್ ನಾವು ಆಲ್ಮೋಸ್ಟ್ ಒಂದು 30 to 40 ಮಿನಿಟ್ಸು ಒಂದು ರೀಲ್ಸ್ ಮಾಡೋಕ್ಕೆ ಅಷ್ಟು ಟ್ರೈನಿಂಗ್ ತೊಗೊಂಡಿದ್ದೀವಿ. ಅದರಲ್ಲೂ ನಮ್ಮ ಯಶು ಬೇಬಿ ಇದ್ದಾಳಲ್ವ, ಅವಳು ಲಾಸ್ಟ್ ಒನ್ ಇದ್ದಾಳಲ್ಲ, ಅವಳಂತರೂ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಎಷ್ಟು ಸಾಹಸ ಪಟ್ಲು ಅಂದರೆ, ನೆಕ್ಸ್ಟ್ ಡೇಗೆ ನಾವೇ ಎಲ್ಲ ಪ್ರಾಕ್ಟೀಸ್ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ಒಂದು ಸಲ ಹೇಳ್ಕೊಡ್ತಾರೆ, 2 ಸಲ ಹೇಳ್ಕೊಳ್ತಾರೆ, ಪದೇನೂ ಅದೇ ನಾವು ರಿಪೀಟ್ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾಗ ಅವಳಿಗೂ ಬೇಜಾರಾಗ್ತಿತ್ತು. ಬಟ್ ಅದನ್ನು ಅವಳು ತುಂಬ ಕ್ಯಾಶುಯಲಾಗಿ ತೊಗೊಂಡು, ಇಲ್ಲ ಹಿಂಗೆ ಮಾಡಬೇಕು, ಇಲ್ಲ ಈ ಥರ ಮಾಡಬೇಕಂತ ಎಲ್ಲರಿಗೂ ಹೇಳ್ಕೊಡ್ತಾಯಿದ್ಲು. ಅದೊಂಥರ ತುಂಬಾ ಖುಷಿ ಆಗ್ತಿತ್ತು. ಫೈನಲಾಗಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಅಂದರೆ, ತುಂಬ ಹಾರ್ಡ್ ವರ್ಕಿಗೆ ನಾವು ಮುಂಚೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮ್ಮದೇ ಫೋಕ್ ಡ್ಯಾನ್ಸಿಗೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊತಿದ್ವೋ ಅದಕ್ಕಷ್ಟು ಇಂಟ್ರೆಸ್ಟ್ ತೋರಿಸಿದ್ದನ್ನು ಅಲ್ಲೇ ಅದನ್ನು ಬಿಟ್ಬಿಟ್ಟು ಮತ್ತೆ ಇಲ್ಲಿ ಬಂದು ಅದಕ್ಕಿಂತ ಹೆಚ್ಚಿನಾಗಿ ಒಂದು ರೀಲ್ಸ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ವಿ. ಯಾಕಂದರೆ ಇದು ವೆಸ್ಟರ್ನ್ ಡ್ಯಾನ್ಸ್ ಅಂದ್ರೆ ಆ ಥರ ಅಲ್ವಾ, ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಮಾಡೋಕ್ಕೆ. ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಮೋಜಲ್ಲಿ ರೀಲ್ಸ್ ಮಾಡಿಬಿಟ್ಟು ಹಾಕೋದೇ ಒಂಥರ ಖುಷಿ ಅನಿಸುತ್ತೆ, ಒಂಥರ ಮಜಾ ಅಂತ ಅನಿಸುತ್ತೆ. ಸೊ ಅದೇ ರೀತಿಯಾಗಿ ನಾವು ಕೂಡ ಪ್ರಾಕ್ಟೀಸು ಮಾಡಿ ಫೈನಲಾಗಿ
ಒಂದು ರೀಲ್ಸ್ನ ಕಂಪ್ಲೀಟ್ ಮಾಡಿದ್ವಿ. ನೋಡಿ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತು. ಎಲ್ಲರೂ ಸಹ ರೀಲ್ಸ್ನ ನೋಡಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತಂದರೆ, ನೆಕ್ಸ್ಟ್ ಟೈಮ್ ಅವಳು ಹೇಳ್ತಾ ಇದ್ದಾಳೆ, ಅಕ್ಕ ನಿಮ್ಗಳ ಜೊತೆಗೆ ಇನ್ನೊಂದ್ಸರಿ ನಾನು ಮಾಡೋದೇ ಇಲ್ಲ ಹೋಗ್ರಿ, ಎಷ್ಟು ಅಪ್ಪ ಎಲ್ಲರೂ ಇಷ್ಟೊತ್ತಿಗೊಂಡು ನಾನು ಒಬ್ಬರಿಗೆ ಒಂದು ಡ್ಯಾನ್ಸ್ ಫುಲ್ಲೇ ಕಲಿಸ್ಬಿಡ್ತಾ ಇದ್ದೆ, ಅಷ್ಟೊಂದು ರೀಲ್ಸ್ ಮಾಡಲಿಕ್ಕೆ ಇಷ್ಟೊತ್ತನ ಟೈಮ್ ತೊಗೊಂಡಿದ್ದೀವಿ ಅಂತಂದು. ಬಟ್ ನಾವು ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಫುಲ್ ಟಯರ್ಡ್ ಆಗಿದ್ವಿ. ಬಟ್ ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ರೀಲ್ಸ್ ಮಾಡೋ ಇಂಟ್ರೆಸ್ಟಲ್ಲಿ ನಮಗೆ ಆಗಿದ್ದಂಥ ಸುಸ್ತೇ ಹೋಗ್ಬಿಡ್ತು. ಅಷ್ಟು ಖುಷಿ ಆಗ್ತಾಯಿತ್ತು. ನೀವು ನೋಡ್ತಾ ಇರ್ಬೋದು, ನಾನೇನು ಎಕ್ಸ್ಪ್ರೆಸ್ ಮಾಡೋದೇ ಬೇಡ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಖುಷಿಯಾಗಿದ್ವಿ ಅಂತಂದು. 2ನೇ ದಿನ ನಾವು ಮುಂಬೈಯಲ್ಲಿ ಕಳೆದಿದ್ದಂಥದ್ದು ಒಂಥರ ತುಂಬ ಚೆನ್ನಾಗಿತ್ತು. 4 ದಿನ ಎಷ್ಟು ಚೆನ್ನಾಗಿ ನಾವು 4 ದಿನ ಅಂತ ಅಂದ್ಕೊಂಡ್ವಿ. ಬಟ್ 4 ಹೋಗಿ 8 ದಿನ ಆಗೋಯಿತು. ಯಾಕಂದರೆ ಟಿಕೆಟ್ ಬುಕ್ ಮಾಡೋದು ಕೂಡ ಲೇಟ್ ಆಯಿತು. ಹಾಗಾಗಿ ಬಸ್ಸಲ್ಲಿ ನಾವು ಬರಬೇಕಾಗುತ್ತೆ. ಯಾಕಂದರೆ ಆಗ ಬಸ್ನ ಹತ್ತೋದು ಇಂಪಾರ್ಟೆಂಟ್ ಅಲ್ವಾ, ನಾವು ಯಾವ ಟೈಮಲ್ಲಿ ಬಂದು ರೀಚ್ ಆಗ್ತೀವಿ, ನಮ್ಮನ್ನು ಯಾವಾಗ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋದು ಮೇನ್ ರೀಸನ್ ಇರುತ್ತೆ. ಸೊ ಅದನ್ನೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಮಗೆ ಕಳಿಸ್ಕೊಡ್ತಾರೆ. ಇದೆಲ್ಲ ಆದಮೇಲೆ ಫೈನಲಾಗಿ ನೋಡ್ತಾ ಇರೋದು ಮುಗೀತು. ಊಟ ಕೂಡ ಮಾಡಿಕೊಂಡು ಇನ್ನೊಂದೆರಡು ರೀಲ್ಸ್ ಮಾಡೋಣ ಅಂತಂದು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದೊಂಥರ ತುಂಬಾ ಖುಷಿಯಾಗಿತ್ತು, ಹೇಳಲಿಕ್ಕೆ ಆಗಲ್ಲ. ಸೊ ಇದು ನನ್ನ ಮುಂಬೈನ 2ನೇ ದಿನ. ಯಾವ ರೀತಿಯಾಗಿ ನಾನು ಮುಂಬೈಯಲ್ಲಿ ಕಳೆದೆ, ಯಾವ ರೀತಿಯಾಗಿ ವೇವ್ಸ್ ಕಾರ್ಯಕ್ರಮಕ್ಕೆ ಯಾವ ರೀತಿ ನನ್ನ ತಯಾರಿ ಇತ್ತು, ನನ್ನ ತಂಡದ ತಯಾರಿ ಇತ್ತು, ನನ್ನ ಕೊಲೀಗ್ಸ್ ಜೊತೆಗೆ ಯಾವ ಥರ ಖುಷಿಯಾಗಿದ್ದೆ, ಯಾವ ಥರ ಎಂಜಾಯ್ ಮಾಡಿದೆ ಅಂತಂದು ನಾನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮುಂಬೈನ ಒಂದು 3rd ಡೇನ ಒಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿಬಿಟ್ಟು ಹಾಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.